ಅವ್ರ ಚಾಯ್ಸ್. ಸರ್, ಚಿತ್ರರಂಗದ ಸಮಸ್ಯೆ ಬಗ್ಗೆ ರವಿಚಂದ್ರನ್ ಅವರ ಜಡ್ಜ್ಮೆಂಟ್ ಏನು? ಸಮಸ್ಯೆ ಏನು ಇಲ್ವೇ ಇಲ್ಲ. ಸಮಸ್ಯೆ ಯಾರ ಮೇಲೆ ಏನು ಬೆರಳು ತೋರಿಸಿ ಹೇಳಕ್ಕೆ ಹೇಳಿ. ನೀನೇ ಸಮಸ್ಯೆ ಅಂತ ಹೇಳಕ್ಕೆ ಹೇಳಿ, ಇವರು ಸಮಸ್ಯೆ ಅಂತ ಹೇಳಕ್ಕೆ ಹೇಳಿ, ಆ ಸಮಸ್ಯೆಗೆ ಪರಿಹಾರ ಏನಂತ ಅವ್ರನ್ನೇ ಹೇಳಕ್ಕೆ ಹೇಳಿ. ಆವಾಗ ಇವಾಗ ನನ್ನದು ಸಮಸ್ಯೆ ಅಂತೇಳಿ, ಈಗ ನಂದು ಇವ್ರ ಸಮಸ್ಯೆ, ಅಲ್ಲೆಲ್ಲೋ ಕೂತ್ಕೊಂಡು ಆ್ಯಕ್ಷನ್ ಹೇಳ್ತಾರೆ. ಕೈ ತೋರಿಸಿದ್ನಲ್ಲ, ಇದಕ್ಕೆ ಅವ್ರು ಉತ್ತರ ಕೊಡಲಿ ಅಲ್ವಾ? ನೀವು ಬೆರಳೇ ತೋರಿಸ್ದೆ. ಒಟ್ಟಾರೆ ಸಮಸ್ಯೆ ಅಂದರೆ ಯಾರ ಮನೇಲಿ ಸಮಸ್ಯೆ ಇಲ್ಲ? ಯಾರ ಪ್ರಾಬ್ಲಮ್ಮು? ರೈಟ್ ಡೌನ್ ನೋಟ್ಸ್ ಫಸ್ಟ್. ಯಾವುದು ನಮಗೆ ಯಾವುದಪ್ಪ ಅದು ಫಿಲಿಮ್ ಏನು ಹೇಳೋದು, ಚಿಪ್ಪು ಅಲ್ಲ, ನಮ್ಮ ಥಿಯೇಟ್ರಲ್ಲಿ ಇದಾಗ್ತೀವಲ್ಲ, ಅದಕ್ಕೇನು ಹೇಳ್ತೀರಾ? IFO UFO ಏನು ಹೇಳ್ತೀರ? ಕ್ಯೂಬ್. ಅವ್ರ ಪ್ರಾಬ್ಲಮ್ಮಾ? ವಾಟ್ ಇಸ್ ದಟ್ ಪ್ರಾಬ್ಲಮ್? ಕರೀರಿ, ಒಂದು ಲೆಟ್ರ್ ಬರೀರಿ, ಮೀಟಿಂಗ್ ಕರೀರಿ, ಮಾತಾಡಿ, ಏನು ಮಾಡಬೇಕು ಅವ್ರು ಕೇಳಿ, ಅವ್ರು ಏನು ಹೇಳ್ತಾರೆ ಕೇಳಿ. ಸ್ಟ್ರೈಕ್ ಅನ್ನೋದು ಫ್ಯಾಕ್ಟ್ರಿಗಳು ಅದು ಇದು ಸ್ಟ್ರೈಕ್ ಮಾಡೋರು. ವೆನ್ ದಿ ಎಂಪ್ಲಾಯೀಸ್ ಸ್ಟ್ರೈಕ್, ಓನರ್ಗೆ ಹೊಟ್ಟೆ ನೋವು ಬರುತ್ತೆ. ಆವಾಗ ಅವ್ರು ಎದ್ದು ಬಿದ್ದು ಸಾಲ್ವೇಷನ್ಗೆ ಬರ್ತಾರೆ. ಇಲ್ಲಿ ಯಾರಿಗೆ ಹೊಟ್ಟೆ ನೋವು ಬರುತ್ತೆ ಸ್ಟ್ರೈಕ್ ಮಾಡಿದ್ರೆ? ನಮಗೆ ಬರುತ್ತೆ. ಸ್ಟಾಪಿಂಗ್ ವರ್ಕ್ ಈಸ್ ನಾಟ್. ಕೆಲಸ ಇಲ್ಲ ಅಂತ ಒದ್ದಾಡ್ತಾರೆ ಎಲ್ಲರೂ. ಕೆಲಸ ನಿಲ್ಲಿಸ್ಬಿಟ್ಟು ಏನು ಮಾಡ್ತೀರಾ ಕೂತ್ಕೊಂಡು? ದಿನ ಬೆಳಗ್ಗೆ ಚರ್ಚೆ ಮಾಡೋಕೆ ಕೂತಿದ್ದೀವಿ ಎಲ್ಲರೂ ಇಲ್ಲಿ. ಫಸ್ಟ್ ರೈಟ್ ಡೌನ್ ಯುವರ್ ಪ್ರಾಬ್ಲಮ್ಸ್. ಏನು ಸಾಲ್ವ್ ಹೇಳಿ, ಇವ್ರ ಪ್ರಾಬ್ಲಮ್, ಇದಕ್ಕೆ ನಮ್ಗೆ ಈ ಥರ ಬೇಕು, ಈ ಥರ ಬೇಕು. ಅವ್ರು ಏನು ಹೇಳ್ತಾರೆ ಕೇಳೋಣ, ಆಮೇಲೆ ತಾನು ನಿಮ್ದೆಲ್ಲ ಮಾತುಕತೆಗಳು. ಸುಮ್ಮನೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ ಅನ್ನೋದು ಪ್ರಶ್ನೆ ಆಗೋದಿಲ್ಲ. ಅದು ಇಟ್ ಇಸ್ ನಾಟ್ ಗುಡ್ ಫಾರ್ ದಿ ಇಂಡಸ್ಟ್ರಿ ಆಲ್ಸೋ. ಇದೇ ಇಂಡಸ್ಟ್ರಿ ದೊಡ್ಡ ದೊಡ್ಡ ಫಿಲಿಮ್ಗಳು ಕೊಟ್ಟಿದೆ, ಗೆದ್ದಿದೆ. ಮಧ್ಯೆ ಒಂದು ಬ್ಯಾಡ್ ಪೀರಿಯಡ್ ಬರುತ್ತೆ. ಯಾರಿಗೆ ಬರಲ್ಲ ಬ್ಯಾಡ್ ಪ್ಯಾಚ್ ಲೈಫಲ್ಲಿ? ಎಲ್ಲ ಸರಿ ಬಂದಿದೆ. ಯಾವತ್ತಿಗೂ ಗ್ರಾಫ್ ಒಂದೇ. 100 ಸಿನಿಮಾದಲ್ಲಿ 5 ಸಿನಿಮಾ ದುಡ್ಡು ಮಾಡುತ್ತೆ, 5 ಸಿನಿಮಾ ಅಲ್ಲಲ್ಲಿ ಸೊರೋಗುತ್ತೆ, 90 ಫಿಲಿಮ್ ಫ್ಲಾಪ್ ಆಗಿರೋದೇ ಉಂಟು. ಇವತ್ತಲ್ಲ, ಇದು ಆಗಿನ ಕಾಲದಿಂದ ಇದೇ ನಡ್ಕೊಂಡು ಬಂದಿರೋದು. ಅದು ಯಾವತ್ತೂ ಬದಲಾಯಿಸೋಕ್ಕಾಗೋದು ಇಲ್ಲ ಅದು. ಸೊ ಫಸ್ಟ್ ಸರ್ಚ್ ಫಾರ್ ಗುಡ್ ಫಿಲಿಮ್ಸ್. ಯು ವಾಂಟ್ ಟು ಕಾಂಪೀಟ್. ಎಸ್, ವಿ ಹ್ಯಾವ್ ಆಲ್ವೇಸ್ ಬಿನ್ ಇನ್ ಅ ಕಾಸ್ಮೋಪಾಲಿಟನ್ ಸಿಟಿ. ಪ್ರತಿ ಸರಿ ನಾವು ಕಾಂಪೀಟ್ ಮಾಡ್ಕೊಂಡೇ ಬಂದಿರೋದು. 5 ಭಾಷೆ ಜೊತೆ ನಾವು ಕಾಂಪೀಟ್ ಮಾಡಲೇಬೇಕು. ಅದನ್ನು ಮಾಡಿರಿ. ಸಿನಿಮಾ ಹೇಗೆ ಮಾಡಬೇಕು, ಹೇಗೆ ಗೆಲ್ಲಬೇಕು, ಅದನ್ನು ಮಾಡಿರಿ ಕೂತ್ಕೊಂಡು. ದಟ್ ಈಸ್ ವಾಟ್ ಯು ಶುಡ್ ಡೂ. ನಮ್ಮನ್ನು ಹಂಗರ್ಗೆ ಹಾಕೋಬೇಡಿ. ಮನೇಲಿ ಕೂತ್ಕೊಂಡು ಏನ್ರಿ ಮಾಡ್ತೀರಿ? ಎಲ್ಲರೂ ಕೊರೋನಾ ಬಂದಾಗ 2 ವರ್ಷ ಕೂರಿಸ್ತು ನೋಡಿಲ್ವ ನಾವೆಲ್ಲ ಏನು ಮಾಡ್ತಾರೆ ಮನೇಲಿ ಕೂತ್ಕೊಂಡು? ಈಗ ನಾವೇ ಸುಮ್ಮನೆ ಮನೇಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡಿ ಕೂತ್ಕೊಂಡು ಏನು ಬರುತ್ತೆ? ಲಾಭ ಏನು? ಬೆನಿಫಿಟ್ ಏನು? ಯಾರಿಗೆ? ಸರ್, ಈಗ ಸೋಲು ಗೆಲುವು ಕನ್ಸಿಸ್ಟೆನ್ಸಿನ ರವಿಚಂದ್ರನ್ ಅವರು ಯಾವತ್ತು ಒಂದೇ ಲೈನಲ್ಲಿ ನೋಡ್ಕೊಂಡು ಬಂದಂತಾರೆ. ಇದಕ್ಕೆ ಒಂದು ಸ್ಟ್ರಾಂಗ್ ಮೋಟಿವ್ ಏನು ಸರ್? ಸೋಲ್ ಇಲ್ಲ ಸರ್. ಅದು ಯಾವಾಗ ಸೋಲು? ಒಂದೇ ಸಿನಿಮಾಲಿ ಡಿಸೈಡ್ ಮಾಡಿಬಿಟ್ರೆ ಸೋತಾ ಗೆದ್ದ ಅಂತ? ಇಲ್ವಲ್ಲ, ಇನ್ನೂ ಇದೆಯಲ್ಲ ಕೆರಿಯರು. ಶುರು ಆಗಿದೆಯಲ್ಲ. ಈಗ ಜಡ್ಜ್ಮೆಂಟ್ ಒಂದು ನಗು ಶುರು ಮಾಡಿಕೊಟ್ಟಿದ್ದಿಲ್ಲ. ಈಗ ನೆಕ್ಸ್ಟ್ ನೋಡಿ ಆಟ ನಂದು.